ಮೊದಲನೆಯದಾಗಿ ಕಾಶಿ ವಿಶ್ವನಾಥ ಬರಣೆ ಕ್ಷೇತ್ರದಲ್ಲಿ ನೆಲೆಸಿರ್ತಕ್ಕಂತಹ ಆ ಪರಮಾತ್ಮನಿಗೆ ವಂದಿಸುತ್ತಾ ಹಾಗೂ ಈ ದೇವಸ್ಥಾನದ ಸಂಸ್ಥಾಪಕರಾಗಿರ್ತಕ್ಕಂತಹ ಭರಣಿಯ ಅಣ್ಣಪ್ಪ ನಾಯ್ಕ ಅವರಿಗೂ ಹಾಗೂ ಎಲ್ಲ ಬಂದಿರತಕ್ಕಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿಯಾಗಿ ನಮ್ಮ ತಂಡದ ನಾಯಕಿಯಾಗಿರ್ತಕ್ಕಂತಹ ಸಂಗೀತ ಪಾಟೀಲ್ ಅವರು, ಸಂಗೀತ ಭಟ್ಗಳವರು, ಸಂಗೀತ ಪಾಟೀಲ್ ಅವರು ಹಾಗೂ ನಮ್ಮ ವೆಂಕಟೇಶ್ ಅವರು ಹಾಗೂ ಎಲ್ಲರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸುತ್ತಾ, ಅದರಲ್ಲಿ ವಿಶೇಷವಾಗಿ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಹೋದು, ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರು ಹೋದು, ಅವರು ಮನೆಯವರು ಬಂದಿದ್ದಾರೆ. ಅವ್ರು ನಮ್ಮೂರಿನ ಬೆನ್ನೂರು ಕ್ಷೇತ್ರ. ಅವರು ನಾವೆಲ್ಲ ಬಹಳ ವರ್ಷದಿಂದ ರಾಜಕೀಯದಲ್ಲಿ ಬಹಳಷ್ಟು, ಯಾಕಂದ್ರೆ ನಾನು ರಾಜಕೀಯ ಆ ಭಾಗದ ಒಂದು ಮುಖಂಡನಾಗಿ ಕೆಲಸ ಮಾಡಿದ್ದೀನಿ. ಅವಾಗ ಅವರಿಗೆಲ್ಲ ಗೊತ್ತಿದೆ, ಮದವಣ್ಣವರಿಗೆಲ್ಲ. ಈ ಪೀರಿಯಡ್ ಅಲ್ಲಿ ನಾನೇನು ಬರೀ 2 ವರ್ಷ ಆಯ್ತು ಅಷ್ಟೇ ಈ ಸಂಗೀತ ಇದಕ್ಕೆ ಬಂದು. ನನ್ನ ವೃತ್ತಿ ಎಲ್ಲ ಗೊತ್ತಿದೆ ಅವರಿಗೆ, ಏನಪ್ಪ ಜಮೀನು ಕೆಲಸ ಜೊತೆಗೆ ರಾಜಕೀಯದಲ್ಲಿ ಸ್ವಲ್ಪ ಆಸಕ್ತಿ. ಆದ್ರೆ ರಾಜಕೀಯದಲ್ಲಿ ಸ್ವಲ್ಪ ದೊಡ್ಡ ಅಂದ್ರೆ ಹುದ್ದೆ ಅಂತ ಹೇಳಿದ್ರು ಒಂದು ಇದರಲ್ಲಿ ಹಂತಕ್ಕೆ ಬೆಳೆದಿದ್ದೀನಿ. ಯಾಕಂದ್ರೆ ಸೊರಬದಲ್ಲಿ ಎಲ್ಲೇ ಹೋದ್ರು ಕೂಡ ಆನಂದ್ ನಾಯಕರು ಅಂತ ಒಂದು ಗುರುತಿಸುವ ಮಟ್ಟಕ್ಕೆ ಒಂದು ಶಿವಮೊಗ್ಗ ಜಿಲ್ಲಾ ಮಟ್ಟದವರೆಗೂ ಕೂಡ ಒಂದು ಹುದ್ದೆಗಳನ್ನು ತಗೊಂಡು ಅಲಂಕರಿಸಿರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಈಗ ಈ ಒಂದು ಜಾಗದಲ್ಲಿ ಅಂದ್ರೆ ಈ ಒಂದು ಪುಣ್ಯ ಸ್ಥಳದಲ್ಲಿ ನಮಗೊಂದು ಅವಕಾಶವನ್ನ ಈ ಕಾರ್ತಿಕ ಮಾಸದಲ್ಲಿ ನಮ್ಮ ಸಂಗೀತ ಮೇಡಮ್ ಅವರು ಇಲ್ಲೊಂದು ಕಾರ್ಯಕ್ರಮ ಇದೆ ಬರ್ತೀರಾ ಅಂತ ಕೇಳಿದಾಗ ಅವ್ರ ಒಟ್ಟಿಗೆ ಬಂದಿದ್ವಿ. ಬಂದ್ಬಿಟ್ಟಿದೀವಿ. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ನಿಜವಾಗೂ ಚಂದ್ರಕಲಾಕರ್ ಇದ್ದಾರೆ, ನಮ್ಮ ಅಡಿಗೆ ಭಟ್ಟಿದ್ದಾರೆ ಮಂಗಳೂರವರು, ಅವರು ಕೂಡ ಇಲ್ಲಿ ನಿಮ್ಮ ಇವ್ರಿ ಅವರು ಎಲ್ಲರೂ ಇದ್ರು. ಅವತ್ತಿದ್ದಾಗ ಬಂದಿದೀವಿ, ಹಾಡ್ಯಾಡ್ತಾ ಇದೀವಿ. ಚಳಿ ಅಂತಂದ್ರಿ ಮರ ಹೊತ್ತು ಬಟ್ಟೆ ಕೊಳ್ಳೆಲ್ಲ ನಡ್ಕ ಶುರು ಆಗ್ಬಿಡ್ತ. ಹಾಡು ಬೇಡ ಅಂತ ಬೇಡ, ಎಂತ ಕರೆಗೆ ಬಂದಪ್ಪ ನನಗೆ ಆಗೋಯ್ತು. ನಿಜವಾಗೂ ಅಷ್ಟೊಂಥರ ಚಳಿ ಇತ್ತು ಆ ಟೈಮಲ್ಲಿ. ಆದ್ರೆ ನಾವತ್ತು ಹೇಳ್ದಂಗೆ ಹಾಡು ಓದಿವಿ. ಮತ್ತೆ ಇವತ್ತು ಕೂಡ ಹಿಂಗೆ ಹೋಗೋಣ ಬರ್ರಿ ಅಂತ ಅಂದಾಗ ಬಂದಿವಿ. ನಿಜವಾಗೂ ಅಂತಂದ್ರೆ ಈ ಭಗವಂತ ಎಲ್ಲರಿಗೂ ಕೂಡ ನಾವು ಭೂಮಿ ಬರೋಕ್ಕಿಂತ ಪೂರ್ವದಲ್ಲೇ ಯಾರ್ಯಾರಿಗೆ ಏನೇನು ಅನ್ನೋದನ್ನ ಕಲ್ಪಿಸಿರ್ತಾನೆ. ನಿಜವಾಗೂ ಅವರ ಚಿಕ್ಕ ವಯಸ್ಸಲ್ಲಿ ಅಣ್ಣಪ್ಪಣ್ಣವ್ರು ಅಂದ್ಕೊಂಡಿರೋಲ್ಲ ಗೊತ್ತಿಲ್ಲ, ನಾವೊಂದು ಈ ತರದೊಂದು ದೇವಸ್ಥಾನ ಮಾಡ್ತೀವಿ ಅಥವಾ ಬಾಲ್ಯ ವಯಸ್ಸಿನಲ್ಲಿ ಅಂದ್ರೆ ಅವರಿಂದ ಒಂದು ಇಚ್ಛೆ ಕಾರ್ಯ ಆಗಬೇಕಿತ್ತು. ಭಗವಂತ ಯಾವುದೋ ಒಂದು ರೂಪದಲ್ಲಿ ಅದೊಂದು ನೆರವೇರಿಸಿಕೊಟ್ಟಿದ್ದಾನೆ. ನಿಜವಾಗೂ ಅಂತಂದ್ರೆ ಎಲ್ಲ ಒಂದು ಇದಕ್ಕಿಂತನೂ ಅಂದ್ರೆ ನಾವಿವತ್ತು ರಾಜಕೀಯದಲ್ಲಿ ಅಥವಾ ಯಾವುದೇ ಒಂದು ಉನ್ನತ ಮಟ್ಟಕ್ಕೆ ಯಾರೇ ಹೋದ್ರೂ ಕೂಡ ಈ ಒಂದು ಪುಣ್ಯ ಸಿಗಂತದ್ದು ಇದೆಯಲ್ಲ, ಅದೆಲ್ಲರಿಗೂ ಸಿಗಲ್ಲ. ಯಾಕಂದ್ರೆ ಇತಿಹಾಸಗಳನ್ನ ತೆಗೆದು ನೋಡಿದಾಗ ಇವತ್ತು ಶಂಕರಾಚಾರ್ಯರು ಆದಿ ಮಹಾಶಕ್ತಿಯಾದಂತ ಮಹಾಕಾಳಿಯನ್ನ ಅವರ ಉಗ್ರ ಅವತಾರವನ್ನ ಶಾಂತ ರೂಪಕ್ಕೆ ತಂದು ಇವತ್ತು ಜಗತ್ತಿಗೆ ಒಂದು ಆ ದೇವಿಯ ಒಂದು ಮಹಿಮೆಯನ್ನ ಇವತ್ತು ಚಾರಿತ್ರಿಕವಾಗಿ ಹೇಳಿ ಹೋಗಿದ್ದಾರೆ. ಇವತ್ತು ನಿಜವಾಗಂತಂದ್ರೆ ಈ ಶೃಂಗೇರಿ ಶಾರದಾ ಪೀಠವನ್ನು ಕೂಡ ಮಾಡಿರ್ತಕ್ಕಂಥದ್ದು ಅವೆಲ್ಲ. ಯಾಕಂದ್ರೆ ಅದೇ ರೀತಿಯಾಗಿ ಒಂದೊಂದು ಯುಗದಲ್ಲಿ ಒಂದೊಂದು ಅವತಾರಗಳು ಇರ್ತವೆ. ಆ ಯುಗದಲ್ಲಿ ಅವರು ಯಾವುದೋ ರೂಪದಲ್ಲಿ ಬಂದಿದ್ರು. ಅಂದ್ರೆ ಒಂದು ದೇವರ ಒಂದು ಮಾನವ ರೂಪದಲ್ಲಿ ಬಂದು ಎಲ್ಲ ಒಂದು ಗುರು ಸ್ಥಾನದಲ್ಲಿ ನಿಂತೆಲ್ಲವನ್ನು ಮಾಡಿರ್ತಾರೆ. ಈಗಲೂ ಕೂಡ ಇನ್ನು ಯಾರ್ಯಾರಿಂದ ಯಾವ್ಯಾವ ಕಾಯಕ ಆಗಬೇಕು ಏನಾಗಬೇಕು ಅಂತ ಭಗವಂತನ ಬಿಟ್ರೆ ನಮ್ ಯಾರಿಗೂ ಗೊತ್ತಿರಲ್ಲ. ನಿಜವಾಗಂತಂದ್ರೆ ಇದೊಂಥರ ಈ ಒಂದು ಹೂವು ಬೆಳಗ್ಗೆ ಅರಳುತ್ತೆ, ಸಂಜೆ ಮುಗಿದುತ್ತೆ. ಜೀವನವೇ ಮನುಷ್ಯಂದು. ಆದ್ರೆ ಆ ಭಗವಂತ ನಮಗೆ ನೇರವಾಗಿ ಇಂತ ಮಾಡು ಅಂತ ಹೇಳಲ್ಲ, ಕೆಲವು ಸೂಚನೆಗಳನ್ನು ಕೊಡ್ತಾನಂತೆ. ಅಂದ್ರೆ ಮುಂದುವರಿಕೆ ಒಂದು ದಾರಿಯನ್ನ ತೋರಿಸದಂತೆ ಯಾವುದೋ ಒಂದು ರೂಪದಲ್ಲಿ, ಒಂದು ಕನಸಿನ ರೂಪದಲ್ಲೋ ಅಥವಾ ಇನ್ನೊಬ್ಬ ವ್ಯಕ್ತಿ ಮೂಲಕನೋ ಅಥವಾ ಯಾವುದೋ ಒಂದು ಪ್ರಾಣಿ ಮೂಲಕನೋ ಯಾವುದೋ ಒಂದು ಸೂಚನೆಗಳು ನಮಗೆ ಒಂದು ಗೋಚರವಾಗುತ್ತೆ. ಆ ಗೋಚರವಾದಂತ ಸಂದರ್ಭದಲ್ಲಿ ಆ ಮಾರ್ಗವನ್ನು ಹಿಡ್ಕೊಂಡು ಹೋದಾಗ ನಾವು ಸಾಧನೆ ಮಾಡ್ಲಿಕ್ಕೆ ಆಗುತ್ತೆ. ಒಂದ್ ವೇಳೆ ನಾವು ಇಂಥ ಸಾಧನೆ ಮಾಡಲ್ಲ ಅಂದ್ರೂ ಕೂಡ ಹಂಗಿಲ್ಲಲ್ಲ, ಆ ಟೈಮಿಗೆ ಅದು ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಇದೇ ಒಂದು ದೈವಿಕ ಶಕ್ತಿ ಅಂತ ಹೇಳುದು. ನಿಜವಾಗೂ ಅಂತಂದ್ರೆ ನಾವು ಇಲ್ಲಿ ಯಾವುದೇ ಸನ್ಮಾನ ಅಥವಾ ಎಷ್ಟು ಜನ ಬರ್ತಾರೋ ನಮ್ಗೆ ವಿಜೃಂಭಣೆ ಅಲ್ಲ, ಎಷ್ಟೇ